ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಯೂಟ್ಯೂಬ್ ಬಗ್ಗೆನೇ ಸ್ವಲ್ಪ ಮಾತಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಾಡಬೇಕಿತ್ತು ಈ ವಿಡಿಯೋ. ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಕೆಲವ್ರದ್ದು ವಿಡಿಯೋ ನೋಡಿದೆ ನಾನು ಯೂಟ್ಯೂಬಲ್ಲೇ. ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಸ್ವಂತದವ್ರು ಇರಲಿ, ರಿಲೇಷನ್ ಇರಲಿ, ಫ್ರೆಂಡ್ಸ್ ಇರಲಿ, ಅವರೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ ಯಾರಾದರೂ ಹೊಸಬ್ರು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡ್ರೆ ಮೊದಲು ಏನು ಅನ್ಕೊತಾರೆ, ದುಡ್ಡು ಅಂತ ಅಂದ್ಕೊಂಡ್ಬಿಡ್ತಾರೆ. ಇಲ್ಲಿ ಬೆಳಗ್ಗೆ ಒಬ್ಬರದ್ದು ವಿಡಿಯೋ ನೋಡಿಬಿಟ್ಟು ನನಗೆ ತುಂಬ ಕೋಪ ಬಂದುಬಿಡ್ತು. ಯೂಟ್ಯೂಬಲ್ಲಿ ಬರೀ ಸುಳ್ಳು ಹೇಳ್ಕೊಂಡು ಸುತ್ತಾಡ್ತವ್ರೆ. ಸೊ ಅಂಥ ವೀಡಿಯೋಸ್ನ ಜನ ನೋಡ್ತವ್ರೆ. ಕಷ್ಟಪಟ್ಟು ವಿಡಿಯೋ ಮಾಡೋದನ್ನ ಯಾರೂ ನೋಡಲ್ಲ ಅಂತವ್ರೆ. ಸೊ ಒಂದು ಇಂಪ್ರಮೇಟಿಕ್ ವಿಡಿಯೋ ಮಾಡಿದ್ರೆ ನೀವು, ಸೊ ಜನ ನೋಡೋದೇ ಇಲ್ಲ. ಇವಾಗ ಕುಕಿಂಗ್ ಚಾನಲ್ ಎಷ್ಟೋ ಜನ ಮಾಡ್ತಾರೆ ವಿಡಿಯೋಸು, ಅವ್ರದ್ದು ಯಾರೂ ನೋಡ್ತಾ ಇಲ್ಲ. ಮುಕ್ಕಾಲಲ್ಲ, ಒಂದು 80% ಯೂಟ್ಯೂಬಲ್ಲಿ ಬರೀ ಕುಕ್ಕಿಂಗ್ ಚಾನಲ್ಲೇ ತುಂಬಿ ತುಳುಕ್ಲಾಡ್ತಾ ಇದೆ. ಸರಿ, ಅದು ಬಿಟ್ಟಾಕಿ ಅವ್ರ ಕಷ್ಟ ಏನೋ ಒಂದು ಮಾಡ್ಕೊತಾರೆ. ಈ ಜನಗಳ ಬಗ್ಗೆ ಏನು ಹೇಳ್ತೀರಾ ನೀವು? ಸೊ ಯೂಟ್ಯೂಬ್ ಅಂದರೆ ತುಂಬ ಜನ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಯೂಟ್ಯೂಬ್ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ, ಏನು ಮಾಡ್ಬೋದಪ್ಪ, ಏನು ರಾತ್ರಿ ಒಂದು ಬಂಗ್ಲೆ ತೊಗೊಬೋದು, ರಾತ್ರಿ ಒಂದು ಕಾರ್ ತೊಗೊಬೋದು ಅಂತ ಒಂದು ವರ್ಷದಿಂದ ಗೆಣಸು ಕೇಳ್ತಾವ್ರಿಗೆ ₹1 ಸಿಕ್ಕಿಲ್ಲ. ಅದನ್ನ ಇವರೆಲ್ಲ ನಂಬ್ಕೊಂಡು ಯಾವ ಥರ ನಂಬ್ತಾರೋ ಆ ದೇವ್ರಿಗೆ ಗೊತ್ತು. ಸೊ ಬೆಳಗ್ಗೆ ಒಬ್ಬರು ವಿಡಿಯೋ ನೋಡಿದ್ರೆ, ಆ ಪುಣ್ಯಾತ್ಮ ನೋಡಬೇಕಾಯ್ತು, ವಿಡಿಯೋ ಮಾಡಿ ಅಪ್ಪಪ್ಪಪ್ಪಪ್ಪ ಕಾಸನ್ನ ಕೈಯಲ್ಲಿ ಹಿಡ್ಕೊಂಡು ಇಷ್ಟು ಬಂದ್ಬಿಡ್ತು ನನಗೆ, 2ನೇ ಪೇಮೆಂಟ್ ಇಷ್ಟು ಲಕ್ಷನಾ, ಯಪ್ಪ ಎಂಥ ನಾಟಕಗಳು ಮಾಡ್ತಾರಂದರೆ. ಸೊ ಇವರೆಲ್ಲ ಹೆಂಗೆ ಗೊತ್ತಾ, ಬಿಸಿಲುಗಾಲದಲ್ಲಿ ಮಣ್ಣು ಮೇಲೇ ಮೀನ್ನ ಬಿಡ್ತಾರೆ. ಸೊ ಹಂಗೆ ತಿಳ್ಕೊಂಡು ಹೋಗ್ಬಿಡುತ್ತಂತ ನೋಡೋ ಜನನೇ ಈ ಕಾಲದಲ್ಲಿ. ಜನ ಹಂಗೆ ರೀ, ಸುಳ್ಳು ಹೇಳೋದನ್ನ ಬಗ್ಗಿ ನೋಡ್ತಾರೆ. ಅಕ್ಕ ಏನೋ ಹೇಳಿದ್ದಾರೆ, ಅಣ್ಣ ಏನೋ ಹೇಳಿದ್ದಾರೆ, ಸರಿಯಾಗಿ ಹೇಳಿರ್ತಾರೆ ಅಣ್ಣ ಅಂತ. ಸೊ ಅವ್ರದ್ದೆಲ್ಲ ನೋಡ್ತಾರೆ. ಬಟ್ ಒಂದು ಹುಡುಗ ಇರಲಿ, ಒಂದು ಹುಡುಗಿ ಇರಲಿ, ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ, ಬಟ್ ಯಾರೂ ನೋಡಲ್ಲ. ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ, ಅವ್ನು ಹಂಗೆ ಅಂತ ಹೇಳ್ಕೊಂಡು ಸುತ್ತೋ ಜನನೇ ಜಾಸ್ತಿ ಇದ್ದಾರೆ. ಸರಿ, ಅವ್ರದ್ದು ಬಿಟ್ಟಾಕಿ ನಮ್ಗೇನಕ್ಕೆ ಬೇಕಾಯಿತು, ಏನಕ್ಕೆ ಈ ವಿಡಿಯೋ ಮಾಡಿದ್ದಂದರೆ ಇಷ್ಟೇ. ಯೂಟ್ಯೂಬ್ನ ತಿಳ್ಕೊಂಡು ಬರೀ ದುಡ್ಡು ಅಂದ್ಕೊಂಡು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಇರಲಿ, ನಮ್ಮನ್ನ ಇಟ್ಕೊಂಡು ಯೂಸ್ ಮಾಡ್ಕೊತಾರೆ ಹೊರತು ಅವರಿಂದ ಯೂಸ್ ಆಗ್ತಾಯಿದೆ ಅಂದ್ಕೊಬೇಡಿ. ನಾವು ಕಷ್ಟಪಟ್ರೆ ಯೂಟ್ಯೂಬಲ್ಲಿ ಒಂದು ಕೆಲಸ ಮಾಡಿದ್ರೆ ಅವ್ರು ಸಂಬಳ ಕೊಡೋದು, ಸುಮ್ಮನೆ ಅಂತೂ ಯಾರೂ ಕೊಡೋಲ್ಲ. ಬರೀ ನೀವು ಇನ್ಸ್ಟಾಗ್ರಾಮ್ ಇದು ಮಾಡಿಬಿಡಿ, ಸೊ ಡೌನ್ಲೋಡ್ ಮಾಡಿ ದುಡ್ಡು ಬರುತ್ತಾ? ಇಲ್ಲ. ಸೊ ಅದ್ರಲ್ಲಿ ಫಾಲೋವರ್ಸ್ ಇರಬೇಕು, ಆಮೇಲೆ ಹುಡ್ಕೊಂಬರ್ತಾರೆ, ಇಷ್ಟು ಜನ ಇದೆಯಾ ನಿಮ್ಮ ಹತ್ರ, ಆಮೇಲೆ ಪ್ರಮೋಷನ್ಗೆ ವಿಡಿಯೋ ಕೊಡ್ತಾರೆ, ಆಮೇಲೆ ದುಡ್ಡು ಕೊಡ್ತಾರೆ. ನಮ್ಮ ಹತ್ರ ಜನ ಇದ್ದರೆ ಮಾತ್ರ ಬರೋದು. ಅದೇ ಥರ ಯೂಟ್ಯೂಬಲ್ಲಿ ಜನ ಇದ್ದರೆ ಯೂಟ್ಯೂಬ್ ಚಾನಲ್ಗೆ ಬೆಲೆ, ಇಲ್ಲ ಅಂದರೆ ಇಲ್ಲ. ನೀವು ಹೇಳಿ, ಎಲ್ಲರೂ ಹೇಳ್ತಾರೆ ಸರ್. ಇನ್ನು ಕೆಲವೊಬ್ಬರು ಮಹಾಪಂಡಿತರು ಇದ್ದಾರೆ, ಅವ್ರೇನು ಅನ್ಕೊಂಡ್ಬಿಟ್ಟಿರ್ತಾರೆ, ಸೊ ಸಬ್ಸ್ಕ್ರೈಬ್ ಆಗಿಬಿಟ್ರೆ ದುಡ್ಡು ಸುರಿದಿದ್ದು ಅಂತ. ಎಲ್ಲಿ ಮನೇಲಿ ಒಂದು ಬಕೆಟ್ ನೀರು ಇಟ್ಕೊಂಡು ಅವರೇ ಸುರಿಸ್ಕೊಬೇಕು. ಸೊ ಸಬ್ಸ್ಕ್ರೈಬಿಂದ ದುಡ್ಡು ಬರೋಲ್ಲ, ಲೈಕಿಂದ ದುಡ್ಡು ಬರೋಲ್ಲ. ಸೊ ಜಾಸ್ತಿ ದುಡ್ಡು ಬರೋದು ವ್ಯೂಸಿಂದ. ಅದು ಬಿಟ್ಟರೆ ಸೊ ನಮ್ಮ ಚಾನಲ್ಗೆ ಬರುತ್ತಲ್ಲ ಆ್ಯಡ್ಸಿಂದ, ಅದ್ರಿಗೆ ದುಡ್ಡು ಬರೋದು. ಇನ್ನು ಕೆಲವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಮೊನಿಟೈಸ್ ಆದಮೇಲೆ ಅಕ್ಕ ರೆಕ್ಕೆ ಬಂದುಬಿಡುತ್ತೆ, ಒಂದೇ ಸಲ ಹಾರ್ಬಿಡೋಣ, ಅರ್ಧಂಬರ್ಧ ಬಿಲ್ಡಿಂಗಿಂದ ಮೇಲೆ ಏನೋ ಜಂಪ್ ಮಾಡಿದ್ರೆ ನಾವು ಸಾಯಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಇಲ್ಲಿ ಯೂಟ್ಯೂಬಲ್ಲಿ ಕೊನೆವರೆಗೂ ಸಾಯ್ತಾನೆ ಇರಬೇಕು, ಯಾರಿಗೂ ಗೊತ್ತಾಗಲ್ಲ. ಸರಿ, ಅವ್ರದ್ದು ಬಿಟ್ಟು ಬಿಡಿ. ಸೊ ಇನ್ನು ನಮ್ಮ ಕೆಲವು ಜನ ಇದ್ದಾರೆ, ನಾನು ಸಪೋರ್ಟ್ ಮಾಡಿದ್ರೆ ಮಾತ್ರ ನೀನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋ ಜನನೂ ಇದ್ದಾರೆ. ಸೊ ಅವ್ರದ್ದು ಬಿಟ್ಟಾಕಿ, ಅವ್ರದ್ದು ನೋಡಿ ಸಾಕಾಗ್ಬಿಟ್ಟಿದೆ. ಹೊಸ್ದಾಗಿ ಏನಾದರೂ ಮಾತಾಡೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಒಬ್ಬರದು ನೋಡಿಬಿಟ್ಟು ನನಗೆ ತುಂಬ ಕೋಪ ಬಂತು. ಈ ನನ್ನ ಮಕ್ಕಳು ಮಾಡೋ ಕೆಲಸದಿಂದ ಎಷ್ಟೋ ಹೊಸ ಯೂಟ್ಯೂಬರ್ಸ್ ಇರಲಿ, ಎಷ್ಟೋ ಜನ ಹೊಸಬ್ರು ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಹೇಳಿ. ಹೋಗೋಣಪ್ಪ, ಯೂಟ್ಯೂಬ್ ಮಾಡೋಣ, ಸೊ ನಾಳೆ ಬೆಳಗ್ಗೆನೆ ಮನೆ ಕಟ್ಟೋಣ, ನಾಡಿದ್ದು ಮದುವೆ ಮಾಡೋಣ, ಆಚೆ ನಾಡಿದ್ದು ನಿಮ್ಮನ್ಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ದಾರೆ ಎಲ್ಲರೂ. ಇಲ್ಲಿ ಯೂಟ್ಯೂಬಲ್ಲಿ ಹಂಗೆ ಅಂದ್ಕೊಂಡಿರೋದು. ಯೂಟ್ಯೂಬು ಅಷ್ಟು ಎಲ್ಲರೂ ಅಂದ್ಕೊಂಡಿರೋ ಥರ ಈಸಿ ಅಂತ ಅಲ್ಲ. ಸರಿ, ಅವ್ರದ್ದು ಬಿಟ್ಟಾಕಿ. ನೀವು ಅಂದ್ಕೊಂಡಿರ್ತೀರ, ನಿಮ್ಮ ಬಗ್ಗೆನೇ ಕೇಳ್ತೀನಿ. ಎಷ್ಟೋ ಜನ ನನ್ನ ವಿಡಿಯೋ ಅಂದ್ರೆ ಒಂದು 4 ಜನ ನೋಡ್ತಾರ, 5 ಜನ ನೋಡ್ತಾರ, ಹೋಗ್ಲಿ ಒಂದು 6 ಜನ ನೋಡ್ತಾರೆ ಅಷ್ಟೇ. ಅದೇ ಚಂಬಕ್ ವೀಡಿಯೋನ ಹಾಕ್ಬಿಟ್ರೆ ಅನ್ಕೊಳ್ಳಿ, ಅಪ್ಪ ಅದೇ ಒಂದೇ ಜಾಗದಲ್ಲಿ ಕೊನೆಯಿಂದ ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗ್ತಾರೆ. ಕೇಳಿದ್ರೆ ಓಹೋ ಎಂಥ ಏನೂ ಇರಲ್ಲ ಅದರಲ್ಲಿ, ಬಟ್ ಆದರೂ ಕೊನೆವರೆಗೂ ನೋಡ್ತಾರೆ. ಅದು ಬಿಟ್ಟಾಕಿ. ಸೊ ಇನ್ನು ಕೆಲವರಿಗೆ ಸ್ವಲ್ಪ ಡೌಟ್ ಇರುತ್ತೆ, ಯೂಟ್ಯೂಬಲ್ಲಿ ಎಷ್ಟಪ್ಪ ಬಂದ್ಬಿಡುತ್ತೆ ಅಂತ. ನಿಜ ಹೇಳ್ತೀನಿ, ಇವತ್ತು ಸ್ವಲ್ಪ ಜನ ಹೇಳ್ತಾರೆ, ರೆವೆನ್ಯೂ ಹೇಳ್ಬಿಟ್ರೆ ನನ್ನ ಚಾನಲ್ ಹೋಗ್ಬಿಡುತ್ತೆ, ಅಯ್ಯೋ ಪ್ರಾಬ್ಲಮ್ಮು ಅಂತಾರೆ. ನಾನೇ ಹೇಳ್ತೀನಿ, ಸೊ 9,000 ಬರುತ್ತೆ ಫಸ್ಟ್ ಪೇಮೆಂಟ್. 9,000 ಇಲ್ಲ 10,000 ಒಳಗಡೆ ಬರುತ್ತೆ. ಅದು ಏನಕ್ಕೆ ಅಂದರೆ ಇಲ್ಲಿರೋ ಮಹಾಪಂಡಿತರು ಇದ್ದಾರಲ್ಲ, ಸೊ ಯೂಟ್ಯೂಬ್ ಅವ್ರು ಕೊಡೋ ದುಡ್ಡು ಯೂಟ್ಯೂಬಲ್ಲಿ ಹೇಳಿದ್ರೆ ಪ್ರಾಬ್ಲಮ್ ಅಂತೆ. ಸೊ ಯೂಟ್ಯೂಬ್ ಅವರು ಹೇಳ್ತಾರಲ್ಲ ಇಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ, ಅವ್ರು ಎಲ್ಲಾದರೂ ಆಗಿದ್ದಾರಕ್ಕ. ಸೊ ಏನಾದರೂ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಜನ ಏನು ಮಾಡಬೇಕು ಅದನ್ನು ಮಾತ್ರ ಯಾರೂ ಮಾಡಲ್ಲ, ಏನು ಮಾಡಬಾರ್ದು ಸರಿಯಾಗಿ ಮಾಡ್ತಾರೆ, ಮಾಡ್ಕೊಂಡು ಹೋಗಲಿ. ಓಕೆ, ಸೊ ಬೇರೆದು ಮಾತಾಡೋಣ. ಹೇಳಿದ್ನಲ್ಲ, 9,000 ರೂಪಾಯಿಗೆ ನಾವು 1 ವರ್ಷ ಕಷ್ಟಪಟ್ಟು ಆ ದುಡ್ಡು ನಮಗೆ ಬರೋವರೆಗೆ ಏನೋ ಖುಷಿ, ಏನೋ ಕಷ್ಟ ಬರುತ್ತೆ, ಇಲ್ಲ ಅಂತಲ್ಲ. ಸೊ ಎಲ್ಲರಿಗೊಂದು ಆಸೆ ಅನ್ನೋದಿರುತ್ತಲ್ಲ, ಸ್ವಲ್ಪ ಜಾಸ್ತಿ ದುಡಿಬೇಕು, ಏನಾದರೂ ಒಂದು ಮಾಡಬೇಕು. ನನಗೂ ಅದೇ ಆಸೆ, ನಾನು ಅದೇ ಇಟ್ಕೊಂಡು ನಾನು ಯೂಟ್ಯೂಬ್ ಬಂದಿರೋದು.
ಅರ್ಥ ಆಯ್ತಾ? ಸೊ ನಮಗೇನೋ ಮಾಡೋಕ್ಕಾಗ್ತಾಯಿಲ್ಲ, ಏನೇನೋ ಪ್ರಯತ್ನ ಪಡ್ತಾಯಿದ್ವಿ, ನಮ್ಗೆ ಕ್ಲಿಕ್ ಆಗಿಲ್ಲ. ಎಲ್ಲರಿಗೂ ಹೇಳ್ತೀವಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದೃಷ್ಟ ಅನ್ನೋದು ಸ್ವಲ್ಪ ಹೊಡಿಲೇಬೇಕು. ನಂದು ಮೊನಿಟೈಸ್ ಆಗಿಲ್ಲ. ಇವಾಗ ನಾನು ಮ್ಯೂಟ್ ಲೈವ್ ಮಾಡ್ತಾಯಿದ್ದೀನಿ. ಕೆಲವರಿಗೆ ಪೋಸ್ಟಲ್ ಲೈವ್ಗಳು ಮಾಡ್ತಾರೆ, ಸೊ ಮ್ಯೂಟ್ ಲೈವ್ ಮಾಡ್ತಾರೆ. ಅದು ನಿಮಗೆ ಮೊನಿಟೈಸ್ ಆಗುತ್ತಾ ಅಂತ ಕೇಳಿದ್ರೆ ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ. ಸೊ ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ಆಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ನಮ್ಮ ಹಣೆ ಬರ ಬಿಟ್ಟಿದ್ದು. ಇಷ್ಟ ಇದ್ದರೆ ಮಾಡಿ, ಕಷ್ಟ ಇದ್ದರೆ ಮಾಡೋಕ್ಕೆ ಹೋಗಬೇಡಿ. ನಾನು ಇವಾಗ ಮ್ಯೂಟ್ ಲೈವ್ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಏನಂದರೆ ಏನಾದರೂ ಆದಮೇಲೆ ನಾನು ಮಾತಾಡಬೇಕು, ಸುಮ್ಮನೆ ಮಾತಾಡಿದ್ರೆ ಆ ಮಾತಿಗೂ ಬೆಲೆ ಇರಲ್ಲ. ಸರಿ, ಅದು ಬಿಟ್ಟಾಕಿ. ಇವಾಗ ನಮ್ಮ ಅಕ್ಕಂದಿರಿಗೆ ಬರೋಣ. ಸೊ ಏನಕ್ಕಂದರೆ ಇಲ್ಲಿ ಏನು ಗೊತ್ತಾ, ಮೊನಿಟೈಸ್ ಆಗೋಗ್ಬಿಡುತ್ತಾ, ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಕೋಕಿಲ ವೀಡಿಯೋ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಬರುತ್ತೆ ನೋಡಿ. ಇಷ್ಟೇ ಹೇಳ್ತೀನಿ ಸಿಂಪಲ್ಲಾಗಿ. ಯೂಟ್ಯೂಬಲ್ಲಿ ತುಂಬ ದುಡ್ಡು ಮಾಡ್ತೀವಿ, ಸೋಷಿಯಲ್ ಮೀಡಿಯಾದು ತುಂಬ ದುಡ್ಡು ಮಾಡ್ತೀನಿ ಅಂತ ಸುಳ್ಳುಗಳು ಹೇಳ್ಕೊಂಡು ಸುತ್ತಾಡ್ತವ್ರೆ ಜನ. ಹೊರತು ಅಷ್ಟು ದುಡಿಬೇಕಂದ್ರೆ ತುಂಬ ಶ್ರಮ ಇದೆ, ತುಂಬ ಕಷ್ಟ ಇದೆ. ಅರ್ಥ ಆಯ್ತಾ? ಯಾವುದಾದ್ರೂ ಒಂದು ವೀಡಿಯೋ ಓಡುತ್ತೆ ಪರವಾಗಿಲ್ಲ, ಬಟ್ ಎಲ್ಲ ವೀಡಿಯೋ ಓಡಿದ್ರೆ ನಾವು ಅರ್ನಿಂಗ್ಸ್ ಮಾಡೋಕ್ಕಾಗೋದು. ಎಲ್ಲರೂ ತಿಳ್ಕೊಳ್ಳಿ ಫಸ್ಟು. ಎಲ್ಲೋ ನೆನ್ಕೊಂಡು ಯಾರೋ ಏನೋ ಹೇಳ್ತಾರೆ, ಯೂಟ್ಯೂಬ್ ಚಾನಲ್ ಮಾಡು ದುಡಿಬೋದಾದರೆ ಅದೆಲ್ಲ ಸುಳ್ಳು, ಓಕೆನಾ? ಇಲ್ಲಿ ಕೊಡೋ ಟೈಮ್ ಬೇರೆ ಕೆಲಸ ಮಾಡಿದ್ರೂ ಒಳ್ಳೆ ಸಂಬಳ ದುಡಿಬೋದು. ಇಲ್ಲ ನೀವು ಹೇಳಿ, ನಾವು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಒಂದು ಪ್ಲಾಟ್ಫಾರ್ಮಲ್ಲಿ ಫೇಮಸ್ ಆಗಿರಬೇಕು, ಇಲ್ಲ ಆರ್ಟಿಸ್ಟ್ ಇರಬೇಕು, ಇಲ್ಲಾಂದರೆ ಸೀರಿಯಲ್ ಆರ್ಟಿಸ್ಟ್, ಆ ಥರ ಇದ್ದರೆ ಜನ ಗುರುತಿಸ್ತಾರೆ, ನಾವು ಹಾಕೋ ವೀಡಿಯೋಸ್ಗೆ ನೋಡ್ತಾರೆ. ಇಲ್ಲ ಫಿಲಿಮ್ ಆ್ಯಕ್ಟರ್ ಇರಬೇಕು, ಇಲ್ಲ ಏನಾದ್ರಲ್ಲೊಂದು ವೈರಲ್ ಆಗಿರಬೇಕು, ಆವಾಗ ನಮ್ಮದು ವೀಡಿಯೋಸ್ನ ನೋಡ್ತಾರೆ ಜನ. ಇವಾಗ ಹೆಂಗಂದರೆ ಒಳ್ಳೆ ವೀಡಿಯೋಸ್ ಅಂತ ನಮ್ಮ ಅಪ್ರಾಣಿ ಯಾರೂ ನೋಡೋಲ್ಲ. ಸೊ ಎಲ್ಲಾದರೂ ಜಗಳ ಆಡ್ತಾಯಿದ್ರು ಬಗ್ ನೋಡ್ತಾರೆ, ಏನಾಗ್ತಾಯಿದೆ ಅಣ್ಣ ಅಂತ. ಏನೂ ಗೊತ್ತಿಲ್ಲ ಅಂದರೂ ಏನಾಗ್ತಿದೆ ಅಣ್ಣ ಅಂತ ಕೇಳ್ತಾರೆ. ಸೊ ಈ ಪ್ರಪಂಚ ಹಂಗಾಗ್ಬಿಟ್ಟಿದೆ. ಏನು ಹೇಳ್ತೀರಾ? ಸೊ ನಾಮ ಹಾಕ್ಕೊಂಡು ತಲೆ ಬಾಣಲೆ ಮಾಡಿಕೊಂಡು ಒಂದು ಕಿವಿಲಿ ಹೂವು ಇಟ್ಕೊಂಡು ಆ ಥರ ಎಗರ್ಕೊಂಡು ವಿಡಿಯೋ ಮಾಡಿದ್ರೆ ಜನ ನೋಡ್ತಾರೆ, ಬೈಕೊಂಡಾದರೂ ಜನ ನೋಡ್ತಾರೆ, ಏನಕ್ಕೆ ಈ ಥರ ಮಾಡ್ತವನೆ ಅಂತ. ಸೊ ಅದ್ರಗೋಸ್ಕರ ನಾನು ಕೋಕಿಲ್ ಮಾಡ್ತಾಯಿದ್ದೀನಿ ಟವಲ್ ಹಾಕ್ಕೊಂಡು. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇವ್ರದ್ದು ಬಿಟ್ಟಾಕಿ. ಇವಾಗ ಹೇಳೋದು ಇಷ್ಟೇ, ನಾನು ಎಲ್ಲರನ್ನ ನಂಬ್ಕೊಂಡು ಇರೋಕ್ಕೆ ಹೋಗಬೇಡಿ. ಸೊ ಪ್ರಯತ್ನ ಪಡಿ, ನಾನು ಬೇಡ ಅನ್ನಲ್ಲ. ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಬಟ್ ತುಂಬ ಶ್ರಮ ಪಡಬೇಕು. ಒಂದು ನಮ್ಮದೇ ಬೇಸಿಸ್ಸು, ಒಂದು ಆಡಿಯನ್ಸ್ ಇರಬೇಕು ಯೂಟ್ಯೂಬಲ್ಲಿ, ನಮ್ಮನ್ನ ಇಷ್ಟಪಡೋ ಆಡಿಯನ್ಸ್ ಇರಬೇಕು. ನಾವು ಹಾಕೋ ಪ್ರತಿ ವೀಡಿಯೋಸ್ನು ಕಾಯ್ತಾ ಇರಬೇಕು. ಸೊ ಅಂಥ ಆಡಿಯನ್ಸ್ ಇದ್ದರೆ ನಾವು ಎಲ್ಲಿಗೋ ಕ್ಲಿಕ್ ಆಗ್ಬೋದು. ಸೊ ಆ ಥರ ಆಡಿಯನ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಅವ್ರನ್ನ ನಂಬ್ಕೊಂಡು ನಾವು ಉದ್ಧಾರ ಆಗ್ತೀನಿ ಅಂದರೆ ನಮ್ಮ ಪ್ರಾಣೇ ಶಿವ, ನೀವು ಉದ್ಧಾರ ಆಗಲ್ಲ. ಯೂಟ್ಯೂಬ್ ಚಾನಲ್ ಅವರು ಎಲ್ಲ ಅಕ್ಕ ಅಣ್ಣ ಅಂತಾರೆ, ಕೊನೆಯಲ್ಲಿ ಸುಣ್ಣ ಬಳ್ದ್ಬಿಟ್ಟು ಹೋಯ್ತಾರೆ ಅಂತ ವೀಡಿಯೋ ಎಂಡ್ ಮಾಡ್ತೀನಿ. ನನ್ನ ವೀಡಿಯೋ ಇಷ್ಟ ಅದರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಒನ್ ಡೇ ಟೇಕಲ್ಲಿ ಮಾತಾಡಬೇಕಂದ್ರೆ ತುಂಬ ಕಷ್ಟ ಇದೆ, ಅದ್ರಗೋಸ್ಕರ ಏನು ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.